ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಚೆನ್ನಾಗಿದೆ. ಏನಕ್ಕೆ ಅಂತಂದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಡೋರ್ ಕ್ಲೋಸ್ ಆಗುತ್ತೆ, ಅದು ವಾಪಸ್ ಓಪನ್ ಆಗುವಾಗ ಯಾರಿರಲ್ವೋ ಅವರು ಅಲ್ಲಿಂದನೇ ಮನೆಗೆ ಹೊರಡ್ತಾರೆ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಯಾರ ಜರ್ನಿ ಇಲ್ಲಿಗೆ ಮುಗಿಯಲಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ನೋಡಿ ಈಸಿಯಾಗಿ ಗೆಸ್ ಮಾಡ್ಬಿಡ್ಬೋದು. ಇವಾಗ ಒಂದು ಕ್ಯೂರಿಯಾಸಿಟಿ, ಒಂದು ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲಿ ಇದೊಂದು ಅವ್ರು ಏನು ಅನ್ಕೊಂಡಿದ್ದಾರೆ, ಜನಗಳು ಇಲ್ಲಿ ಬಕ್ರಾ ಆಗಲ್ಲ ಅಂತ ಗೊತ್ತು. ಇಲ್ಲಿ ಲಾಸ್ಟ್ ವೀಕು ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಅವರೇ ಎದ್ದು ಬಂದಂಗೆ ತೋರಿಸಿದ್ರು. ಇಲ್ಲಿ ಅವರು ಎಲಿಮಿನೇಟ್ ಆಗಿ ಹೋದ್ರು. ಅಂದ್ರೆ ಏನೋ ಇಲ್ಲಿ ಧನುಷ್ ಅವ್ರು ಹೇಳ್ಬಿಟ್ರು, ಅದಕ್ಕೋಸ್ಕರ ಎದ್ದು ಬಂದ್ರು ಅಂತ ಅಂದ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡಿದ್ರು. ಆದ್ರೆ ಅವ್ರು ಏನಕ್ಕೆ ಎದ್ದು ಬಂದ್ರು ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಬಾಯಿನೇ ಬಿಟ್ಟಿಲ್ಲ. ನೀವು ಇಂಟ್ರೂ ಕೂಡ ಇಲ್ಲಿ ನೋಡ್ಬೋದು. ಈ ಒಂದು ಕ್ವಶನ್ ಕೇಳಿದಾಗ ಅವ್ರು ಏನು ಕೂಡ ಇಲ್ಲಿ ಹೇಳಲೇ ಇಲ್ಲ. ಈಗ ಸದ್ಯ ಇಲ್ಲಿ ಕೊನೆದಾಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ರು. ಇಲ್ಲಿ ಧ್ರುವಂತ್ ಅವ್ರು ಸೇವ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಇವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಂತು ನ್ಯೂಸು. ಎಲಿಮಿನೇಟ್ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಕೊನೆಯಲ್ಲಿ ಉಳ್ಕೊಂಡಿರೋದು 4 ಜನ. ಒಂದು ರಿಷಾ ಅವರು, ಜಾನ್ವಿ ಅವರು, ಸುದಿ ಅವರು, ರಘು ಅವರು. ಇಲ್ಲಿ ರಘು ಅವ್ರನ್ನ ಏನಕ್ಕೆ ಲಾಸ್ಟ್ ವರೆಗೂ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟು ಎತ್ತಿ ತೋರ್ಸೋಕ್ಕೋಸ್ಕರ ಇಲ್ಲಿ ರಘು ಅವ್ರನ್ನ ಎಂಡಿಂಗ್ ವರ್ಗೂ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಒಂದು ಫೈಟ್ ಕೊಡ್ಬೇಕಲ್ಲ ರಘು ಅವ್ರು. ನೀವು ನೋಡ್ಬೋದು, ಒಂದು ಸಾಫ್ಟ್ ಆಗಿ ಹೋಗ್ತಿದ್ದಾರೆ. ಇಲ್ಲಿ ಅವ್ರು ಯಾರನ್ನ ವಿರುದ್ಧ ಮಾತಾಡಿದ್ರು ಕೂಡ, ಈ ರಘು ಅವ್ರ ವಿರುದ್ಧ ಯಾರಾದ್ರೂ ಮಾತಾಡಿದ್ರು ಕೂಡ ಅವ್ರು ಸುಮ್ಮನೆ ಇರ್ತಾರೆ. ತುಂಬಾ ಓವರ್ ಆಗಿ ರಿಯಾಕ್ಟ್ ಆಗಲ್ಲ, ನಾರ್ಮಲ್ ಆಗಿ ಇಲ್ಲಿ ತಗೊಂತಿದ್ದಾರೆ. ಅದಕ್ಕೋಸ್ಕರನೇ ರಘು ಅವ್ರನ್ನ ಇಲ್ಲಿ ಎಂಡಿಂಗ್ ವರ್ಗೂ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಭಯ ಅಂತ ಹುಟ್ಟಿಸ್ಬೇಕಲ್ಲ, ಅದಕ್ಕೋಸ್ಕರನೇ ರಘು ಅವ್ರನ್ನ ಇಲ್ಲಿ ಎಂಡಿಂಗ್ ವರ್ಗೂ ಕರ್ಕೊಂಡ್ಬಂದಿದ್ದಾರೆ. ಕಲರ್ಸ್ ಅವರು ಬೇಕಂತ ಪುಷ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಜಾನ್ವಿ ಅವ್ರು ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಹುಟ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೊನೆವರೆಗೂ ಇಟ್ಟಿದ್ದಾರೆ. ಇದರಲ್ಲಿ ಈಸಿಯಾಗಿ ಗೆಸ್ ಮಾಡ್ಬೋದು. ಯಾಕಂತಂದ್ರೆ ನೋಡಿ, 4 ಜನ ಏನಿದಾರೋ, ರಿಷಾ ಅವರು, ಜಾನ್ವಿ ಅವರು, ಸುದಿ ಅವರು, ರಘು ಅವರು ಬಿಗ್ ಬಾಸ್ ಮನೆಯಲ್ಲೇ ತಗೊಳ್ಳಿ ತುಂಬಾ ಚೆನ್ನಾಗಿ ಒಂದು ವಾದ ಇರ್ಬೋದು, ಪ್ರತಿವಾದ ಇರ್ಬೋದು, ಮತ್ತೆ ಇಲ್ಲಿ ಬೇಡದೇ ಇರೋ ಕಂಟೆಂಟ್ ಹುಡುಕ್ತಾರೋ, ಬೇಕಾಗಿರೋ ಕಂಟೆಂಟ್ ಹುಡುಕ್ತಾರೋ, ಜಗಳ ಆಡ್ತಾರೋ ಬಿಡ್ತಾರೋ. ಜಾನ್ವಿ ಅವರಂತೂ ಸ್ವಲ್ಪ ಎಲ್ಲಾ ಕಡೆ ಕಾಣಿಸ್ಕೊಂತ ಇದ್ದಾರೆ. ರಿಷಾ ಅವರಂತೂ ನೀವು ನೋಡ್ಬೋದು, ಆಟ ಏನು ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಕಿರ್ಚಾಡ್ತಾರೆ, ವಾಯ್ಸ್ ನ ರೇಸ್ ಮಾಡ್ತಾರೆ. ಇಲ್ಲಿ ಜೋರಾಗಿ ಮಾತಾಡೋದು, ವಾಯ್ಸ್ ರೇಸ್ ಅಂದ್ರೆ ಆ ತರ. ಮತ್ತೆ ಸ್ಟ್ಯಾಂಡ್ ತಗೊಳ್ಳೋ ವಿಚಾರ ಅಂತೂ ಕೇಳಲೇಬೇಡಿ. ಯಾರಿಗೂ ಕೂಡ ಸ್ಟ್ಯಾಂಡ್ ತೊಗೊಳಕ್ ಬಂದೇ ಇಲ್ಲ. ಆದ್ರೆ ಅಶ್ವಿನಿ ಅವ್ರು ಕೂಡ ಮಾತ್ರ ನಾನು ಸ್ಟ್ಯಾಂಡ್ ತಗೊಂತೀನಿ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಸುದಿ ಅವರು ಯಾವ ವಿಚಾರ ತಗೊಂಡ್ರು ಕೂಡ ಇಲ್ಲಿ 0, ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಕೂಡ ಇಲ್ಲಿ ವೀಕ್ ಇದ್ದಾರೆ. ನಿನ್ನೆ ಕಿಚ್ಚ ಸುಬ್ಬಿಸ್ತಾರೆ ಇಲ್ಲಿ ಇದನ್ನ ಹೇಳ್ಬಿಟ್ರು. ಇನ್ನು ರಘು ಅವರಂತೂ A1 ಆಗಿ ಆಟ ಆಡ್ತಿದ್ದಾರೆ. ಇವಾಗ ನಿಮ್ಮನ್ನ ಕೇಳಿದ್ರು ಕೂಡ ಈಸಿಯಾಗಿ ಇಲ್ಲಿ ಗೆಸ್ ಮಾಡಿರ್ತೀರಾ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನೋದನ್ನ. ಇಲ್ಲಿ ಕೊನೆಯದಾಗಿ ಹೊರಗಡೆ ಕಳಿಸ್ಬೇಕಾದ್ರೆ ಇಲ್ಲಿ ಗೇಟ್ ಕೂಡ ಓಪನ್ ಮಾಡ್ತಾರೆ, ಡೋರ್ ಓಪನ್ ಆಗುತ್ತೆ. 4 ಜನನು ಕೂಡ ಈಚೆ ನಿಲ್ಲಿಸ್ತಾರೆ. ಕಣ್ಣಿಗೆ ಇಲ್ಲಿ ಪಟ್ಟಿ ಕೂಡ ಕಟ್ಟಿದ್ದಾರೆ. ಇವಾಗ ಡೋರ್ ಓಪನ್ನು ಕ್ಲೋಸು ಆಗ್ತಾ ಇರುತ್ತೆ. ಇದರಲ್ಲಿ ಯಾರು ಕೊನೆಯದಾಗಿ ಇರಲ್ವೋ ಅವ್ರು ಎಲಿಮಿನೇಟ್ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅದೇ ಕೊನೆಯದಾಗಿ ಮಾತಾಡಿ ಅಂತ ಅಂದಿದ ತಕ್ಷಣ ಇಲ್ಲಿ ಹೇಳ್ತಾರೆ, ಯಾವುದೋ ಜಿದ್ದಿಗೆ ಯಾವುದೋ ಒಂದು ಈಗೋಯಿಸಮ್ಗೋಸ್ಕರ ನಾಮಿನೇಟ್ ಮಾಡಬೇಡಿ ಅಂತ ಇಲ್ಲಿ ಸುದ್ದಿ ಅವ್ರು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇದು ಅವ್ರು ತಿಳ್ಕೊಬೇಕಿತ್ತು. ಇಲ್ಲಿ ಅವರೇ ಈಗೋಯಿಸಮ್ ಇಟ್ಕೊಂಡ್ಬಿಟ್ಟು ಜಿದ್ದಿಗೆ ಬಿದ್ಬಿಟ್ಟು ಇಲ್ಲಿ ಕಳಪೆ ಅಂತ ಅಂದ್ಬಿಟ್ಟು ಮಾಡುವವರಿಗೆ ಕೊಟ್ಟಿದ್ದು. ಇದನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಇನ್ನಿಲ್ಲಿ ರಿಷಾ ಅವ್ರು ಕೂಡ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಒಂದೊಂದು ಹೇಳ್ತಾ ಬರ್ತಾರೆ. ಇನ್ನೂ ಎಷ್ಟೋ ಖುಷಿ ಕ್ಷಣಗಳನ್ನ ಕಳಿಬೇಕು ಅಂತ ಅಂದ್ಬಿಟ್ಟು ಇದ್ದೆ ಅಂತ ಇಲ್ಲಿ ಹೇಳಿದ್ರು. ಅದು ಒಂದ್ ಕಡೆ ಆಗಲಿ. ರಘು ಅವ್ರು ಮಾತಾಡಿದಂತೂ ಇಲ್ಲಿ ಹಾಕೇ ಇಲ್ಲ. ಯಾಕಂದ್ರೆ 30 ಸೆಕೆಂಡ್ ಪ್ರೊಮೋದಲ್ಲಿ ಎಷ್ಟು ತೋರ್ಸಕ್ಕಾಗುತ್ತೆ ಅಷ್ಟೇ ತೋರ್ಸಕ್ಕಾಗೋದು. ಜಾನ್ವಿ ಅವ್ರು ಹೇಳ್ತಾರೆ ಕೊನೆಯದಾಗಿ, ನಮಗೆ ಅಂತ ನಾವು ಹಠ ಹಿಡಿಬೇಕಿತ್ತು, ಮತ್ತೆ ನಾನ್ ಸೇವ್ ಆಗ್ತೀನಿ ಅಂತ ಹೇಳ್ಬೇಕಿತ್ತು ಅಂತ. ಇಲ್ಲಿ ಇವಾಗ ಎಂಡಿಂಗ್ ಮೂಮೆಂಟ್ ಅಲ್ಲಿ ಇರೋ ನಿಂತ್ಕೊಂಡು ಯೋಚನೆ ಮಾಡೋದು ಅಲ್ಲ, ಒಂದು ಆಪರ್ಚುನಿಟಿ ಸಿಕ್ಕಾಗ ಇಲ್ಲಿ ಸೇವ್ ಆಗೋ ಚಾನ್ಸ್ ಸಿಕ್ಕುತ್ತೆ. ಇಲ್ಲಿ ಜಾನ್ವಿ ಅವ್ರು ಕೂಡ ಏನಂತ ಮಾತಾಡ್ತಾರೆ ಅಂತಂದ್ರೆ, ಈ ಒಂದು ಪಾಯಿಂಟ್ ಕೂಡ ಇಲ್ಲಿ ಹೇಳೋದು ಮರ್ತೋಗಿದ್ದು, ನನಗೂ ಕೂಡ ಇವಾಗ ನೆನಪಾಯ್ತು. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೂ ಪರವಾಗಿಲ್ಲ, ಇಲ್ಲಿ ರಕ್ಷಿತಾಗೆ ಹೊಡಿತೀನಿ ಅಂತ ಇಲ್ಲಿ ಹೇಳಿದ್ರು. ಆ ಒಂದು ವಿಚಾರನೂ ಕೂಡ ಇಲ್ಲಿ ಮಾತಾಡ್ಲಿಲ್ಲ. ಇಲ್ಲಿ ಹೊಡಿತಲ್ಲ, ಹಾಗೆ ಹೋಗ್ತಿದ್ದಾರೆ, ಖುಷಿಯಿಂದ ಹೋಗ್ಬೇಕು. ಯಾಕೆ ಬೇಜಾರಾಗಿದಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಆಪರ್ಚುನಿಟಿ ಸಿಕ್ಕಾಗ ಚೆನ್ನಾಗಿ ಒಂದು ಯೂಸ್ ಮಾಡ್ಕೋಬೇಕು, ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಇಲ್ಲಿ ಜಾನ್ವಿ ಅವರು ನೆನೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಬೇಕಂತ ಅಂದ್ಬಿಟ್ಟು ಕಾಡಿ ಬೇಡಿ ಕಳಿಸಿ ಆಪರ್ಚುನಿಟಿ ಕೊಡಿ ನನಗೆ ಅಂತ ಕೇಳ್ಕೊಂಡು ಬಂದಿರೋದು ಅಂತ ಇಲ್ಲಿ ಅವರೇ ಹೇಳಿದ್ರು. ಕೆಲವೊಂದು ವಿಚಾರಗಳು ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಒಬ್ಬೊಬ್ರು ಸ್ಪರ್ಧಿಗಳ ಮೇಲೆ ಅಸಹ್ಯ ಉಂಟಾಗ್ಬಿಡುತ್ತೆ. ಏನಪ್ಪ ಇವರು ಈ ರೀತಿನ ಅಂತ ಬಿಟ್ಟು. ಕೆಲವೊಬ್ರು ಸ್ಪರ್ಧಿಗಳಂತೂ A1 ಟಾಪ್ 1 ಅಲ್ಲಿ ಇದ್ದಾರೆ. ಬೇರೆ ಯಾವ ವಿಚಾರನೂ ಕೂಡ ಇಲ್ಲಿ ತಗೋಬೇಡಿ, ಪರ್ಸನಲ್ ವಿಚಾರನೆಲ್ಲ ಬಿಟ್ಟಾಕ್ಬಿಡೋಣ. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಎಷ್ಟು ಕಾಡಿ ಬೇಡಿ ಬಂದಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಹೌದು ಅಂತ ಕೂಡ ಇಲ್ಲಿ ಒಪ್ಕೊಂಡ್ರು. ಯಾಕಂತಂದ್ರೆ ಗೊತ್ತಿರುತ್ತೆ ಯಾರ್ಯಾರಿಗೆ ಇಲ್ಲಿ ಚಾನ್ಸ್ ಸಿಗ್ತದೆ, ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿ ಫಸ್ಟೇ ಹೇಳಿರ್ತಾರೆ. ಅವರು ಓಕೆ ಮಾಡ್ತಾರೋ ಇಲ್ಲಿ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕಾಡಿ ಬೇಡಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಗೊತ್ತಿದೆ. ಇವ್ರ ಬಗ್ಗೆ ಇವಾಗ ಏನು ಒಪಿನಿಯನ್ ಬರುತ್ತೆ ಗೊತ್ತಾ,
ಇಷ್ಟೊಂದೆಲ್ಲ ಕಾಡಿಬೇಡಿ ಇವ್ರು ಬರ್ಬೇಕಿತ್ತ ಅಂತ ಇಲ್ಲಿ ಅನ್ಸುತ್ತೆ. ಇವ್ರಿಗೇನೋ ಯಾವ್ದು ಆಫರ್ ಬರ್ಲಿಲ್ಲ ಅಂತ ಇಲ್ಲಿ ಕಾಡಿಬೇಡಿ ಬಂದ್ರು, ಇಲ್ಲ ಅಂತಂದ್ರೆ ಅವರು ಕಲರ್ಸ್ ವಾಹಿನಿಲಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವರೇ ಇಲ್ಲಿ ಪುಷ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಈ ಒಂದು ವರ್ಡ್ ಹೇಳಿಕೆನೆ ಇಲ್ಲಿ ಇವ್ರನ್ನ ಕೊನೆವರೆಗೂ ಇಲ್ಲಿ ಇಟ್ಕೊಂಡಿರೋದು. ಇಲ್ಲಿ ಗೇಮ್ ಗೆದ್ದಿದ ತಕ್ಷಣ ಎಲ್ಲರೂ ಕೂಡ ನೀಟಾಗಿ ಡಿಸ್ಕಷನ್ ಮಾಡಿ ಒಂದು ಇಲ್ಲಿ ರಕ್ಷಿತ್ ಅವ್ರ ಮೇಲೆ ತಪ್ಪೆತ್ತಾಕಿದ್ರು, ಅವ್ರು ತಪ್ಪು ಮಾಡಿದ್ದಾರೆ ಬಿಟ್ಟಾಕಿ. ರಾಶಿಕಾ ಅವರು ಕೂಡ ಇಲ್ಲಿ ತಪ್ಪು ಮಾಡಿದ್ರಲ್ವಾ, ಆ ಒಂದು ಟೈಮಲ್ಲಿ ಈ ತರ ಯೋಚನೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸದ್ಯ ಇವಾಗ 4 ಜನ ಇಲ್ಲಿ ನಿಂತಿದ್ದಾರೆ. ನನ್ನ ಪ್ರಕಾರ 100ಕ್ಕೆ 100% ಕಾಕ್ರೋಚ್ ಸುದಿಯವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ ಅಂತ ಇಲ್ಲಿ ಅನ್ಸುತ್ತೆ. ಇಲ್ಲಿ ರಘು ಅವರಂತೂ ಎಲಿಮಿನೇಟ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ವೋಟಿಂಗ್ ಲಿಸ್ಟ್ ಕೂಡ ನಾನು ಇಲ್ಲಿ ವಿಡಿಯೋ ಮಾಡಾಕಿದ್ದೆ. ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಿದ್ದೆ 3 ಜನ, ಒಂದು ಸುದಿ ಅವರು, ಧ್ರುವಂತ್ ಅವರು, ರಿಷಾ ಅವರು. ಈಗ ಇಲ್ಲಿ ಇಬ್ರು ನಿಂತಿದ್ದಾರೆ. ಒಬ್ರು ಧ್ರುವಂತ್ ಅವರು ಅಲ್ಲೇ ಕೂತಿದ್ದಾರೆ, ಸುಟ್ಕೇಸ್ ಪ್ಯಾಕ್ ಮಾಡಿ ಬಂದು ನಿಂತಿರೋದು. ಇಲ್ಲಿ 4 ಜನ, ರಿಷಾ, ಜಾನ್ವಿ, ಸುದಿಯವರು, ರಘು ಅವರು. ಇಲ್ಲಿ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡಿದ ತಕ್ಷಣ ಜಾನ್ವಿಯರು ಇಲ್ಲ ಅನ್ನೋ ರೀತಿ ಇಲ್ಲಿ ತೋರಿಸಿದ್ದಾರೆ. ಸುಮಾರು 2 ರಿಂದ 3 ಸತಿ ಡೋರ್ ಓಪನ್ ಕ್ಲೋಸ್ ಆಗಬಹುದೇನೋ. ಆದ್ರೆ ಇಲ್ಲಿ ಜಾನ್ವಿಯವರಂತೂ 100% ಹೋಗಲ್ಲ. ಇನ್ನೂ ಸ್ವಲ್ಪ ದಿವಸ ಅವ್ರು ಇದ್ದೇ ಇರ್ತಾರೆ. ಅದರಲ್ಲೂ ಕೂಡ ನೋಡಿ ಇಲ್ಲಿ ಜಾನ್ವಿಯರ್ ಹೋಗ್ಬಿಟ್ರೇನೋ ಅಂತ ಅಂದ್ಬಿಟ್ಟು ಅಶ್ವಿನಿಗೌಡವರು ಎಷ್ಟು ಕಣ್ಣಲ್ಲಿ ನೀರು ತರಿಸ್ಕೊಂಡಿದ್ದಾರೆ. ಅವರೇ ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ರು ಸ್ಪರ್ಧಿ ಹೋಗ್ಲೇಬೇಕಾಗುತ್ತೆ ಪ್ರತಿ ವಾರನೂ ಕೂಡ. ಇಬ್ರು ಕೂಡ ದೋಸ್ತಿಗಳಲ್ವಾ, ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಅಶ್ವಿನಿ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು. ಬಟ್ ಇವ್ರದ್ದು ಸ್ಟ್ರಾಟಜಿ ಏನಿದೆ ಅದು ವರ್ಕ್ ಆಗ್ಲಿಲ್ವೇನೋ ಅಂತ ಅಂದ್ಬಿಟ್ಟು ಅಶ್ವಿನಿಗೌಡರಿಗೂ ಕೂಡ ಬೇಜಾರಾಗಿದೆಯೇನೋ ಗೊತ್ತಿಲ್ಲ. ಯಾಕಂದ್ರೆ ಬೇರೆಯವ್ರೆಲ್ಲರೂ ಕೂಡ ಹೊರಗಡೆ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಜಾನ್ವರಿ ನಿಂತಿರೋದಕ್ಕೆ ಸ್ವಲ್ಪ ಇಲ್ಲಿ ಅವ್ರಿಗೂ ಕೂಡ ಪುಕ್ಕ ಅಂತ ಇರುತ್ತೆ. ಬಟ್ ಇದೆಲ್ಲ ಮುಗಿಯುತ್ತಲ್ಲ ಪ್ರೊಸೀಜರು. ಅದಾದ್ಮೇಲೆ ಇಲ್ಲಿ ನೋಡಿ ಇಬ್ರು ಏನ್ ಮಾತಾಡ್ತಾರೆ ಅಂತ ಬಿಟ್ಟು, ಇವ್ ನಂಗೆ ಭಯ ಆಗಿತ್ತು ಅಂತ ಮಾತಾಡ್ತಾರ, ಇಲ್ಲ ಅಂದ್ರೆ ನಂಗೆ ಚಾಲನ್ನವರು ಪುಷ್ ಮಾಡ್ತಾರೆ ಅಂತ ಗೊತ್ತಿತ್ತು, ಸುಮ್ನೆ ಇಲ್ಲಿ ನಾನು ಆತರ ಮಾತಾಡದೆ ಅಂತ ಹೇಳ್ತಾರ. ನೋಡ್ಬೇಕಿದೆ. ಯಾಕಂದ್ರೆ ಕೆಲವೊಬ್ರು ವ್ಯಕ್ತಿತ್ವನೇ ಆತರ ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊಂತಿರ್ತಾರೆ. ಸದ್ಯ ನನಗೆ ಪ್ರೊಮೋ ನೋಡಿ ಇಲ್ಲಿ ಏನಿಸ್ತು ಅಂತಂದ್ರೆ 4 ಜನದಲ್ಲಿ ಇಲ್ಲಿ 3 ಜನ ಕೂಡ ಸ್ವಲ್ಪ ಚೆನ್ನಾಗಿ, ಇಬ್ಬರಂತೂ ಚೆನ್ನಾಗಿ ಆಡ್ತಿದ್ದಾರೆ. ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಜಾನ್ವಿಯವರು ಆಟ ಆಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ಓಕೆ. ಇಲ್ಲಿ ರಘು ಅವರು ಕೂಡ ತುಂಬಾ ಚೆನ್ನಾಗಿ A1 ಆಗಿ, ಇಲ್ಲಿ ರಕ್ಷಿತ್ ಅವ್ರದ್ದು ತಪ್ಪು, ಇಲ್ಲಿ ನಾಮಿನೇಷನ್ ನಲ್ಲಿ ರಕ್ಷಿತ್ ಅವ್ರು ನಾಮಿನೇಟ್ ಮಾಡಿದ್ದೇ ತಪ್ಪು ಅನ್ನೋ ರೀತಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ರಘು ಅವ್ರನ್ನ ಎಂಡಿಂಗ್ ವರ್ಗೂ ಕರ್ಕೊಂಡ್ ಬಂದಿರೋದು. ರಘು ಅವ್ರನ್ನ ಇಲ್ಲಿ ಎಂಡಿಂಗ್ ಮೂಮೆಂಟ್ ವರ್ಗೂ ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಒಂದು ವೇಳೆ ವೋಟಿಂಗ್ ಲಿಸ್ಟ್ ಪ್ರಕಾರ ತಗೊಳಕ್ ಹೋಗಿದ್ರೆ ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಸೇವ್ ಆಗ ಚಾನ್ಸೇ ಇಲ್ಲ. ಫಸ್ಟ್ ಇಲ್ಲಿ ಸೇವ್ ಆಗ್ಬೇಕಾಗಿದ್ದು ಇಲ್ಲಿ ರಕ್ಷಿತ್ ಅವರು, ಸೆಕೆಂಡ್ ಸೇವ್ ಆಗ್ಬೇಕಾಗಿದೆ ಇಲ್ಲಿ ರಘು ಅವರು. ಬಟ್ ಇಲ್ಲಿ ಒಂದು ರ್ಯಾಂಡಮ್ ಆಗಿ ಇಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಅಷ್ಟೇ. ವೋಟ್ ಇಷ್ಟು ಬಂದಿದೆ, ನೀವು ಫಸ್ಟ್ ಪ್ಲೇಸ್ ಅಲ್ಲಿ ವೋಟ್ ಇಷ್ಟಿರೋರು ಸೇವ್ ಆಗ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ರ್ಯಾಂಡಮ್ ಆಗಿ ಇಲ್ಲಿ ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯ ಇಲ್ಲಿ ಸುದ್ದಿ ಅವರು ಕಳೆದ ವಾರನೇ ಹೋಗ್ತಿದ್ರೆ ಏನೋ ಗೊತ್ತಿಲ್ಲ, ಅವ್ರ ಹತ್ರ ಒಂದು ಚೈನ್ ಇತ್ತಲ್ಲ, ಪವರ್ ಇತ್ತು, ಆ ಪವರ್ನ ಯೂಸ್ ಮಾಡಿ ಸೇವ್ ಆಗಿದ್ರು. ಈಗ ಪವರು ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರನೇ ಕಳೆದ ವಾರನೇ ಇಲ್ಲಿ ಆ ಒಂದು ಪವರ್ನ ಕೂಡ ಇಲ್ಲಿ ಕಿತ್ಕೊಂಡಿದ್ದು. ಇಲ್ಲ ಇವ್ರು ಏನಾದ್ರು ಫಸ್ಟೇ ಸೇವ್ ಆಗಿದ್ರು ಅಂದ್ರೆ ಒಂದು ಪಕ್ಷ, ಇಲ್ಲಿ ಯಾರು ಸೇವ್ ಆಗ್ತಿದ್ರು ಬಿಡ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಲೇ ಇಲ್ಲ. ನಿಜವಾಗ್ಲೂ ಯಾರು ಇಲ್ಲಿ ಎಲಿಮಿನೇಟ್ ಆಗಿದ್ದು ಅಂತ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರೋದು. ಹೇಳ್ಬೇಕಿತ್ತು ನೀವು, ಅಂದ್ರೆ ಇಲ್ಲಿ ಇಲ್ಲ ನೀವೇ ಇವಾಗ ಈ ವಾರ ಹೋಗ್ತಿದ್ದು ಅಂತ ಹೇಳಿದ್ರೆ ಇಲ್ಲಿ ಸುದ್ದಿವರೆಗೂ ಕೂಡ ಸಮಾಧಾನ ಆಗ್ತೈತೆ ಅನ್ನೋ ಗೊತ್ತಿಲ್ಲ. ಈ ಒಂದು ವಿಚಾರ ಚರ್ಚೆ ಕೂಡ ಇಲ್ಲಿ ಮಾಡಿದ್ರು. ಸದ್ಯ ಕಳೆದ ವಾರ ಇಲ್ಲಿ ಬಚಾವಾಗಿದ್ರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಅವರೇ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ವೀಕ್ಷಣೆ, ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಿರ್ತಾರೆ ಮತ್ತು ಯಾರು ಹೊರಗಡೆ ಹೋಗಿರ್ಬೇಕು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.